ನಮಸ್ಕಾರ ವೀಕ್ಷಕರೇ, ಇದು ನಿಮ್ಮ ನೆಚ್ಚಿನ ಮನಿ ಮಂತ್ರ ಕಾರ್ಯಕ್ರಮ. ನಾನು ಹೂಡಿಕೆ ತಜ್ಞ ವೆಂಕಟೇಶ್. ಮೊದಲನೇದಾಗಿ ಮೊನ್ನೆ ಷೇರುಪೇಟೆಯ ಸೂಚ್ಯಂಕದ ಕಡೆ ಒಂದು ನೋಟ. ಮೊನ್ನೆ ಅಂದ್ರೆ ಸೋಮವಾರದಂದು ನಿಫ್ಟಿ ಸೂಚ್ಯಂಕವು 15 ಪಾಯಿಂಟ್ಗಳ ಗಳಿಕೆಯನ್ನು ಕಂಡು 5719ರಲ್ಲಿ ಕ್ಲೋಸ್ ಆದ್ರೆ, ಸೆನ್ಸೆಕ್ಸ್ ಸೂಚ್ಯಂಕ 61 ಪಾಯಿಂಟ್ಗಳ ಗಳಿಕೆಯನ್ನು ಕಂಡು 18824ರಲ್ಲಿ ಕ್ಲೋಸ್ ಆಯಿತು. ನಿನ್ನೆ ಸೆಕೆಂಡ್ ಸೆಷನ್ ನಲ್ಲಿ ಏನು ಕಮಾಡಿಟಿ ಮಾರ್ಕೆಟ್ ನಲ್ಲಿ ಚಿನ್ನದ ಬೆಲೆಗಳನ್ನು ನೋಡಿದರೆ, ಚಿನ್ನ 161 ಪಾಯಿಂಟ್ಗಳ ಇಳಿಮುಖವನ್ನು ಕಂಡು 31,040ರಲ್ಲಿ ಕ್ಲೋಸ್ ಆದರೆ, ಬೆಳ್ಳಿ 145 ಪಾಯಿಂಟ್ಗಳ ಗಳಿಕೆಯನ್ನು ಕಂಡು 62,925ರಲ್ಲಿ ಕ್ಲೋಸ್ ಆಗಿದೆ. ತಮ್ಮೆಲ್ಲರಿಗೂ ಕೂಡ ಕಮಾಡಿಟಿ ಮಾರ್ಕೆಟ್ನ ಸಲಹೆಗಳನ್ನು ನೀಡ್ತಾ ಇದ್ವಿ. ಪ್ರತಿ ವೀಕ್ ನಲ್ಲಿ ನಮ್ಮ ವಿಶೇಷ ಕಾರ್ಯಕ್ರಮವಾದ ಸೋಮವಾರದ ಕಾರ್ಯಕ್ರಮದಲ್ಲಿ ತಮಗೆ ಕಮಾಡಿಟಿ ಲೆವೆಲ್ಸ್ ಗಳನ್ನ ತಿಳಿಸ್ಕೊಡ್ತಾ ಇದ್ವಿ. ಕಮಾಡಿಟಿ ಮಾರ್ಕೆಟ್ ನಲ್ಲಿ ತಮ್ಮ ಏನು ಟ್ರೇಡಿಂಗ್ ನಡೆಸ್ತೀರಾ, ಆ ಟ್ರೇಡಿಂಗ್ ಅಲ್ಲಿ ಈ ಲೆವೆಲ್ಸ್ ಗಳನ್ನ ತಾವು ಗಮನದಲ್ಲಿ ಇಟ್ಕೊಂಡು ಈ ಲೆವೆಲ್ಸ್ ಗಳಲ್ಲಿ ತಾವು ಎಂಟ್ರಿಯನ್ನ ಮಾಡ್ಕೊಂಡ್ರೆ ಪ್ರತಿಯೊಬ್ಬರಿಗೂ ಕೂಡ ಉತ್ತಮವಾದ ಪ್ರಾಫಿಟ್ ಮೂಡ್ ಬರ್ತಾನೆ ಇದೆ. ನಾವು ಏನು ಎಂಟ್ರಿ ಲೆವೆಲ್ಸ್ ಗಳನ್ನ ತಿಳಿಸ್ಕೊಟ್ಟಿದ್ದು, ಆ ಎಂಟ್ರಿ ಲೆವೆಲ್ಸ್ ಗಳಲ್ಲಿ ಎಂಟ್ರಿ ಆದವರಿಗೆ ಎಷ್ಟೆಲ್ಲ ಪ್ರಾಫಿಟ್ ಆಗಿದೆ ನೋಡೋದಾದ್ರೆ, ನಾವು ಕೊಟ್ಟಂತ ನ್ಯಾಚುರಲ್ ಗ್ಯಾಸ್ ಬೈ 177.15 ಎಬೋ ಬೈಯನ್ನ ಮಾಡ್ಕೊಳ್ಳಿ ಅಂತ ಏನು ತಿಳಿಸಿದ್ದು, ಅದು 183 ವರೆಗೂ ಕೂಡ ತಲುಪಿದೆ. ಕೇವಲ 2 ದಿನದಲ್ಲಿ 177.15 ಎಬೋ ಏನು ಬೈಯಿಂಗ್ ಅನ್ನ ತಿಳಿಸಿದ್ದು, ಅದು 183 ಅನ್ನ ತಲುಪಿದೆ. ಅಂದ್ರೆ ನ್ಯಾಚುರಲ್ ಗ್ಯಾಸ್ ನಲ್ಲಿ 6 ರೂಪೀಸ್ ಗಳಿಕೆಯನ್ನ ಪ್ರತಿಯೊಬ್ಬರು ಕೂಡ ಕಂಡಿದ್ದೀರಾ. ಮತ್ತೆ ನಾವು ಕೊಟ್ಟಂತ ಕ್ರೂಡ್ ಆಯಿಲ್ ಸೆಲ್ ಬಿಲೋ 4972, ನಿನ್ನೆ 4841 ವರೆಗೂ ಕೂಡ ತಲುಪಿದೆ. ನಾವು ಕೊಟ್ಟಂತ ಕ್ರೂಡ್ ಆಯಿಲ್ ಸಜೆಷನ್ಸ್ ಅಲ್ಲೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ಪ್ರಾಫಿಟ್ ಆಗಿದೆ. ಮತ್ತೆ ಗೋಲ್ಡ್ ನ ಬಗ್ಗೆ ನಾವು ಸಜೆಷನ್ಸ್ ಅನ್ನ ನೀಡುವಾಗ, ಗೋಲ್ಡ್ ಮಿನಿ ಸೆಲ್ ಅನ್ನ ಮಾಡಿ 31,150 ಗೋಲ್ಡ್ ಮಿನಿಯಲ್ಲಿ ತಾವು ಪೊಸಿಷನ್ಸ್ ಅನ್ನ ಶಾರ್ಟ್ ಅನ್ನ ಹೋಗಬಹುದು. ಈ ಮಂತಿನ ಸೀರೀಸ್ 5ನೇ ಅಕ್ಟೋಬರ್ ಎಂಡ್ ಆಗೋದ್ರಿಂದ ನೆಕ್ಸ್ಟ್ ಸೀರೀಸ್ ಅಲ್ಲಿ ಈ ಮಂತಿನ ಲೆವೆಲ್ಸ್ ಅನ್ನ ಕ್ರಾಸ್ ಮಾಡಿದ್ಮೇಲೆ ತಾವು ನೆಕ್ಸ್ಟ್ ಮಂತ್ ಅಲ್ಲಿ ಸೆಲ್ ಅನ್ನ ತಾವು ಮಾಡ್ಕೋಬಹುದು ಅಂತ ಏನ್ ತಿಳಿಸಿದ್ದು, ಅದು 30,986 ವರೆಗೂ ಕೂಡ ಈ ಸೀರೀಸ್ ಬಂದಿದೆ. ಅಂದ್ರೆ ನಾವು ಕೊಟ್ಟ ಲೆವೆಲ್ಸ್ ನಿಂದ ನಿಯರ್ ಅಬೌಟ್ 150 ಪಾಯಿಂಟ್ಸ್ ಗೋಲ್ಡ್ ಡೌನ್ ಆಗಿದೆ. ಮತ್ತೆ ನಿಕ್ಕಲ್ ಅನ್ನ ಏನು ಲೆವೆಲ್ಸ್ ಅನ್ನ ತಿಳಿಸಿದ್ದು 984 ಎಬೋ ತಾವು ಬೈಯನ್ನ ಮಾಡ್ಕೋಬಹುದು ಅಂತ, ಅದು ಇನ್ನೂ ಕೂಡ ಸ್ಟ್ರಾಂಗ್ ಆಗಿ ಮೂಡ್ ಬರ್ತಾ ಇದೆ. 988 ವರೆಗೂ ಕೂಡ ತಲುಪಿದೆ. ನಮ್ಮ ಟಾರ್ಗೆಟ್ ಇನ್ನೂ ಕೂಡ ನಿಕ್ಕಲ್ ನಲ್ಲಿ ಓಪನ್ ಇದೆ. ನಿಕ್ಕಲ್ ಅನ್ನ ಬೈ ಮಾಡ್ಕೊಳ್ಳೋರು ಬೈ ಮಾಡ್ಕೋಬಹುದು 984 ಎಬೋ ಅಂತ ಹೇಳ್ತಾ ಇದೀವಿ. ಮತ್ತೆ ಸಿಲ್ವರ್ ಮಿನಿ ಏನು ಬೈಯಿಂಗ್ ರೆಕಮೆಂಡೇಶನ್ಸ್ ಅನ್ನ ತಿಳಿಸಿದ್ದು 62,950 ಎಬೋ ಪ್ರತಿಯೊಬ್ಬರು ಕೂಡ ಬೈ ಮಾಡ್ಕೋಬಹುದು. ಸಿಲ್ವರ್ ನಲ್ಲಿ ಏನು ಉತ್ತಮವಾದ ಮೂವ್ಮೆಂಟ್ ಅನ್ನ ಕಾಣ್ತಾ ಇದ್ದಾರೆ ಪ್ರತಿ ವೀಕ್ ನಲ್ಲೂ. ಈ ವಾರದಲ್ಲಿ 62,950 ಎಬೋ ಏನು ಬೈಯಿಂಗ್ ಸಜೆಷನ್ಸ್ ಅನ್ನ ತಿಳಿಸಿದ್ದು, ಅದು 65,300 ವರೆಗೂ ಕೂಡ ತಲುಪಿದೆ. ನಾವು ಬೈಯಿಂಗ್ ರೆಕಮೆಂಡೇಶನ್ಸ್ ಇಂದ ಕೇವಲ 2 ದಿನದಲ್ಲಿ 2,000 ಪಾಯಿಂಟ್ಸ್ ಗಳ ಮೂವ್ಮೆಂಟ್ ಅನ್ನ ತಾವು ಸಿಲ್ವರ್ ಮಿನಿಯಲ್ಲಿ ನೋಡಿದ್ದೀರಾ. ಇದೆಲ್ಲ ನಮ್ಮ 2M ನಲ್ಲಿ ಏನು ಕಮಾಡಿಟಿ ಪೊಸಿಷನಲ್ ರೆಕಮೆಂಡೇಶನ್ಸ್ ಗಳನ್ನ ತಮಗೆ ನೀಡ್ತಾ ಇದೀವಿ. ವೀಕ್ಲಿ ರೆಕಮೆಂಡೇಶನ್ಸ್ ಗಳನ್ನ ನೀಡ್ತಾ ಇದೀವಿ. ವೀಕ್ಲಿ ರೆಕಮೆಂಡೇಶನ್ಸ್ ನಮ್ದು ಸೋಮವಾರದಿಂದ ಶನಿವಾರದವರೆಗೂ ಕೂಡ ನಾವು ಕೊಟ್ಟಂತ ಎಲ್ಲಾ ಲೆವೆಲ್ಸ್ ಗಳು ಪ್ರಸ್ತುತವಾಗಿರುತ್ತೆ. ಯಾವಾಗಾದ್ರೂ ಆ ಲೆವೆಲ್ಸ್ ಗಳು ತಮಗೆ ಇನಿಷಿಯೇಟ್ ಆದ್ರೆ ತಾವು ಎಂಟ್ರಿಯನ್ನ ಮಾಡ್ಕೊಂಡು ಪ್ರತಿಯೊಬ್ಬರು ಕೂಡ ಪ್ರಾಫಿಟ್ ಅನ್ನ ಮಾಡಬಹುದು. ಈ ಟಾರ್ಗೆಟ್ಸ್ ಗಳನ್ನ ನಮ್ಮಲ್ಲಿ ಅಡ್ವೈಸಸ್ ಅನ್ನ ಪಡಿತಾ ಇರೋರು ಟಾರ್ಗೆಟ್ಸ್ ಗಳನ್ನು ಕೂಡ ತಿಳ್ಕೊಂಡು ಟಾರ್ಗೆಟ್ಸ್ ಗಳಲ್ಲಿ ಬುಕಿಂಗ್ ಅನ್ನ ಮಾಡ್ಕೊಳ್ತಾ ಇದ್ದಾರೆ. ಕಮಾಡಿಟಿ ಪೇಟೆಯಲ್ಲಿ ಏನು ಹೈಯೆಸ್ಟ್ ರಿಟರ್ನ್ಸ್ ಲೋಯೆಸ್ಟ್ ರಿಸ್ಕ್ ಅನ್ನ ಸ್ಟಾಪ್ ಲಾಸ್ ಮೂಲಕ ಟಾರ್ಗೆಟ್ ಗಳನ್ನ ಸರಿಯಾಗಿ ಇಟ್ಕೊಳ್ಳೋದ್ರ ಮೂಲಕ ಅನುಭವಿಸ್ತಾ ಇದ್ದಾರೆ ನಮ್ಮ ಅಡ್ವೈಸಸ್ ಇಂದ ಅಂತ ಹೇಳ್ತಾ, ಮತ್ತೆ ನಾವೇನು ಈಕ್ವಿಟಿ ಸಜೆಷನ್ಸ್ ಅನ್ನ ಪ್ರತಿಯೊಬ್ಬರು ಕೂಡ ಸೋಮವಾರದಂದು ತಿಳಿಸಿದ್ದು, ರಿಲಯನ್ಸ್ ಕ್ಯಾಪಿಟಲ್ ಶೇರ್ಸ್ ಅನ್ನ ತಾವೆಲ್ಲರೂ ಬೈ ಮಾಡ್ಕೊಳ್ಳಿ ಇನ್ ಬಿಟ್ವೀನ್ 425 to 430. ತಮಗೆ ಉತ್ತಮವಾದ ರಿಸಲ್ಟ್ಸ್, ತಮಗೆ ಉತ್ತಮವಾದ ಪ್ರಾಫಿಟ್ ಆಗುತ್ತೆ. ಮತ್ತೆ ADAG ಕೌಂಟರ್ಸ್ ಗಳು ಉತ್ತಮವಾದ ಪರ್ಫಾರ್ಮೆನ್ಸ್ ಅನ್ನ ನೀಡುತ್ತೆ ಅಂತ ತಮ್ಮೆಲ್ಲರಿಗೂ ಕೂಡ ನಾನು ಸೋಮವಾರದಂದು ಮಾರ್ಕೆಟ್ ಓಪನ್ ಆಗಿಂತ ಮುಂಚೆನೆ ನಮ್ಮ ಕಾರ್ಯಕ್ರಮದಲ್ಲಿ ಇನ್ ಬಿಟ್ವೀನ್ 835 to 845 ಪ್ರತಿಯೊಬ್ಬರಿಗೂ ಕೂಡ ತಿಳಿಸಿದ್ದು. ತಾವೆಲ್ಲರೂ ನೋಡಿರ್ತೀರ, ರಿಲಯನ್ಸ್ ಇನ್ಫ್ರಾಸ್ಟ್ರಕ್ಚರ್ ಶೇರ್ಸ್ ಕೂಡ 3% ಪರ್ಫಾರ್ಮೆನ್ಸ್ ಅನ್ನ ಸೋಮವಾರದಂದು ನೀಡಿದೆ. ಅದೇ ರೀತಿ ನಮ್ಮ ರೆಕಮೆಂಡೇಶನ್ಸ್ ಆದ ರಿಲಯನ್ಸ್ ಕ್ಯಾಪಿಟಲ್ ಕೂಡ ತಮ್ಮೆಲ್ಲರಿಗೂ ಕೂಡ 8 to 9 ರೂಪೀಸ್ ಪ್ರಾಫಿಟ್ಸ್ ಅನ್ನ ನೀಡಿದೆ. 8 to 9 ರೂಪೀಸ್ ಅಂದ್ರೆ ಇಸ್ ನಿಯರ್ ಅಬೌಟ್ 2 to 3%. ಈ ಶೇರ್ಸ್ ಅನ್ನ ಲಿಕ್ವಿಡೇಟ್ ಮಾಡಕ್ ಹೋಗ್ಬೇಡಿ. ಇನ್ನೂ ಕೂಡ ತಾವು ಈ ಶೇರ್ಸ್ ಗಳನ್ನ ಕಂಟಿನ್ಯೂ ಆಗಿ ಹೋಲ್ಡ್ ಮಾಡಬೇಕಾಗುತ್ತೆ. ಏನು ಟಾರ್ಗೆಟ್ ಗಳನ್ನ ನೀಡಿದೀವಿ, ಏನು ಸ್ಟಾಪ್ ಲಾಸ್ ಗಳನ್ನ ನೀಡಿದೀವಿ, ಆ ಸ್ಟಾಪ್ ಲಾಸ್ ಟಾರ್ಗೆಟ್ ಗಳಿಗೆ ಫಿಕ್ಸ್ ಆಗಿ ತಾವು ಹೋಲ್ಡ್ ಅನ್ನ ಮಾಡಬಹುದಾಗುತ್ತೆ. ಮತ್ತೆ ಏನು ನಮ್ಮ ಭಾರತ ಸರ್ಕಾರ ಇನ್ಶೂರೆನ್ಸ್ ಕಂಪನಿಗಳಿಗೆ ಫಾರಿನ್ ಇನ್ವೆಸ್ಟ್ಮೆಂಟ್ ಅನ್ನ ಹೆಚ್ಚಿಗೆ ಮಾಡುವ ಸಾಧ್ಯತೆ ಇದೆ. 29ರಿಂದ 49% ವರೆಗೆ. ಇದೇನ ಆದಲ್ಲಿ ರಿಲಯನ್ಸ್ ಕ್ಯಾಪಿಟಲ್ ನ ಶೇರ್ಸ್ ಇರಬಹುದು, ಮತ್ತೆ ಇನ್ಶೂರೆನ್ಸ್ ಅನ್ನ ಹೊಂದಿರುವಂತಹ ಪ್ರೈವೇಟ್ ಬ್ಯಾಂಕ್ಸ್ ಇರಬಹುದು, ಪಬ್ಲಿಕ್ ಬ್ಯಾಂಕ್ಸ್ ಇರಬಹುದು, ಈ ಶೇರ್ಸ್ ಗಳಲ್ಲಿ ಉತ್ತಮ ಮೂವ್ಮೆಂಟ್ ಅನ್ನ ಮತ್ತೆ ಅಧಿಕವಾಗಿ ಕೂಡ ಪ್ರತಿಯೊಬ್ಬರು ಕಾಣಬಹುದಾಗಿರುತ್ತೆ. ಮತ್ತೆ ಪ್ರತಿಯೊಬ್ಬರಿಗೂ ಕೂಡ ಏನು ಸಜೆಷನ್ಸ್ ಅನ್ನ ತಿಳಿಸುವಾಗ ಪ್ರತಿಯೊಬ್ಬರಿಗೂ ಕೂಡ ನಾಡಿನ ಜನತೆಗೆ ಏನು ಕರೆಯನ್ನ ಕೊಟ್ಟಿದ್ದು, ಶೇರ್ಸ್ ಗಳು ಏನು ಪಾತಾಳಕ್ಕೆ ಕುಸಿದೆ, ಪಾತಾಳದಲ್ಲಿ ಕುಸಿದಿರುವ ಶೇರ್ಸ್ ಗಳನ್ನ ಬೈ ಮಾಡ್ಕೊಳ್ಳಿ, ಬೈ ಮಾಡ್ಕೊಳ್ಳಿ, ಬೈ ಮಾಡ್ಕೊಳ್ಳಿ. ಯಾರ್ಯಾರು ಬೈ ಮಾಡ್ಕೊಂಡ್ರು ಪ್ರತಿಯೊಬ್ಬರು ಕೂಡ ಪ್ರಾಫಿಟ್ ಅನ್ನ ಅನುಭವಿಸಿದ್ರ. ಇವಾಗ ಪಾತಾಳದಿಂದ ಭೂಮಿ ಮೇಲಿಗೆ ಬಂದಿದೆ, ಅಂದ್ರೆ ಭೂಮಿಯ ರೇಟ್ಸ್ ಗಳಿಗೆ ಟಚ್ ಆಗಿದೆ. ಈಗಲಾದರೂ ಕೂಡ ಉತ್ತಮವಾದ ಶೇರ್ಸ್ ಗಳನ್ನ ಬೈ ಮಾಡೋಕೆ
ಟ್ರೈಯನ್ನ ಮಾಡಿ ಉತ್ತಮವಾದ ಶೇರ್ಸ್ಗಳನ್ನ ಬೈ ಮಾಡೋದ್ರಿಂದ ತಮಗೆ ಇನ್ನೂ ಕೂಡ ಪ್ರಾಫಿಟ್ ಆಗುವ ಸಾಧ್ಯತೆಗಳು ಅಧಿಕವಾಗಿದೆ. ಅದನ್ನ ಬಿಟ್ಟು ಸೆನ್ಸೆಕ್ಸ್ 20,000 21,000 ಟಚ್ ಮಾಡಿದ್ಮೇಲೆ ಗಗನದಲ್ಲಿ ರೇಟ್ಗಳು ತಲುಪಿದ ಮೇಲೆ ತಾವು ಶೇರ್ಸ್ಗಳನ್ನ ಬೈ ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ಯಾಕಂದ್ರೆ ರಿಟೇಲ್ ಇನ್ವೆಸ್ಟರ್ಸ್ ಯಾವಾಗಲೂ ಕೂಡ ಮಾರ್ಕೆಟ್ ನಲ್ಲಿ ಟ್ರ್ಯಾಪ್ ಆಗೋದು ಇದೇ ರೀತಿ. ಹೈ ರೇಟ್ ನಲ್ಲಿ ಶೇರ್ಸ್ಗಳನ್ನ ಬೈ ಮಾಡ್ಕೊಬಿಡ್ತಾರೆ, ಲೋ ರೇಟ್ ಅಲ್ಲಿ ಪ್ಯಾನಿಕ್ ಆಗಿ ಶೇರ್ಸ್ ಗಳನ್ನ ಸೆಲ್ ಮಾಡ್ತಾರೆ. ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ, ಯಾರು ಮಾರ್ಕೆಟ್ ನಲ್ಲಿ ಸರಿಯಾಗಿ ಕಾದು ಕೂತಿದ್ದಾನೆ ಹೊರಗಡೆನ FI/FDI ಇನ್ವೆಸ್ಟ್ಮೆಂಟ್ಸ್ ಏನು ನಮಗೆ ಹರಿದು ಬರ್ತಾ ಇದೆ, ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್, ಅವರು ಪ್ರಾಫಿಟ್ ಅನ್ನ ಬುಕ್ ಮಾಡ್ಕೊಳ್ತಾರೆ. ನಾವು ಇಂಡಿಯನ್ಸ್ ಆಗಿ ನಮ್ಮ ಕಂಪನಿಯ ಶೇರ್ಸ್ ಗಳಲ್ಲಿ ನಾವು ಲೋ ರೇಟ್ ನಲ್ಲಿ ಬೈ ಮಾಡಿದಲೆ ಹೈ ರೇಟ್ ನಲ್ಲಿ ಬೈ ಮಾಡ್ಕೊಂಡು ನಮ್ಮ ಹಣವನ್ನ ಅವರಿಗೆ ಕೊಟ್ಟು ಅವರಿಗೆ ಪ್ರಾಫಿಟ್ ಮಾಡ್ತೀವಿ, ನಾವು ನಷ್ಟವನ್ನ ಮಾಡ್ಕೊಳ್ತೀವಿ. ಪ್ರತಿಯೊಬ್ಬರಿಗೂ ಕೂಡ ಹೇಳ್ತಾ ಇದೀವಿ, ಉತ್ತಮವಾದ ಶೇರ್ ಮಾರ್ಕೆಟ್ ರ್ಯಾಲಿ ಇದ್ದಾಗ, ಉತ್ತಮವಾಗಿ ಶೇರ್ಸ್ಗಳು ಪರ್ಫಾರ್ಮ್ ಮಾಡುವಾಗ ಪ್ರತಿಯೊಬ್ಬರಿಗೂ ಕೂಡ ಉತ್ತಮವಾದ ಅವಕಾಶಗಳಿದ್ದು, ಈ ಅವಕಾಶಗಳನ್ನ ತಾವು ಸರಿಯಾಗಿ ಉಪಯೋಗಿಸಿಕೊಂಡಲ್ಲಿ ತಾವು ಪ್ರತಿನಿತ್ಯ ಗಳಿಸಬಹುದು, ಪ್ರತಿ ವಾರನೂ ಗಳಿಸಬಹುದು, ಪ್ರತಿ ತಿಂಗಳು ಕೂಡ ಗಳಿಸಬಹುದು. ನಾವೇನು ಸಜೆಷನ್ಸ್ ಅನ್ನ ನೀಡ್ತಾ ಇದೀವಿ, ಅಡ್ವೈಸಸ್ ಅನ್ನ ನೀಡ್ತಾ ಇದೀವಿ, ದಿನಕ್ಕೆ ಕೇವಲ 4 ರಿಂದ 5 ಅಡ್ವೈಸ್ ಗಳನ್ನ ಮಾತ್ರ ನೀಡ್ತಾ ಇದ್ದು, ಕೊಡ್ತಾ ಇರುವಂತ 4-5 ರೆಕಮೆಂಡೇಶನ್ಸ್ ಅಲ್ಲಿ 3-4 ರೆಕಮೆಂಡೇಶನ್ಸ್ ಪ್ರತಿನಿತ್ಯ ತಮಗೆ ಪ್ರಾಫಿಟ್ ಅನ್ನ ನೀಡುತ್ತೆ. ಮತ್ತೆ ನಮ್ಮಲ್ಲಿ ಒಂದು ಏನು ಸ್ಟಾಪ್ ಲಾಸ್ ಆಗುವ ಸಾಧ್ಯತೆ ಇದೆ, ಅದು ಕೇವಲ ವಾರದಲ್ಲಿ 2-3 ದಿನ ಮಾತ್ರ ನಾವು ಕೊಡುವ 4-5 ರೆಕಮೆಂಡೇಶನ್ಸ್ ಅಲ್ಲಿ ಒಂದು ಸ್ಟಾಪ್ ಲಾಸ್ ಆಗೋದು ಕೂಡ ವಾರದಲ್ಲಿ 1 ಅಥವಾ 2 ದಿನ, ಮಿಕ್ಕೆಲ್ಲಾ ದಿನಗಳು ಕೂಡ ತಮಗೆ ಫುಲ್ ಪ್ರಾಫಿಟ್ಸ್ ನೀಡುತ್ತೆ. ನಾವು ಬೇರೆಯವ್ರ ತರ 10 ರೆಕಮೆಂಡೇಶನ್ಸ್ ಅನ್ನ ಕೊಡ್ತೀವಿ, 10 ಫಾಲೋ ಮಾಡಿ ತಮಗೆ ಪ್ರಾಫಿಟ್ ಬರುತ್ತೆ ಅಂತ ಹೇಳಲ್ಲ. ಏನು ರೆಕಮೆಂಡೇಶನ್ಸ್ ಅನ್ನ ಕೊಡ್ತೀವಿ ಅದು ಟೆಕ್ನಿಕಲ್ ಬೇಸಿಸ್ ಅಲ್ಲಿ ಕೊಡ್ತೀವಿ. ಟೆಕ್ನಿಕಲ್ ಬೇಸಿಸ್ ರೆಕಮೆಂಡೇಶನ್ ಅಂದ್ರೇನೆ ಕನ್ಫರ್ಮ್ಡ್ ಟ್ರೇಡಿಂಗ್ ಅಂತ. ಕನ್ಫರ್ಮ್ಡ್ ಟ್ರೇಡಿಂಗ್ ಅಂದ್ರೆ ವರ್ಷ ಪೂರ್ತಿ ಬೈ ಅಂತ ಅಲ್ಲ. ಮಾರ್ಕೆಟ್ ಸರಿಯಾದ ರೀತಿಯಲ್ಲಿ ಬ್ರೇಕ್ಔಟ್ ಆದಾಗ, ಸರಿಯಾದ ರೀತಿಯಲ್ಲಿ ಸಿಗ್ನಲ್ಸ್ ಅನ್ನ ಕೊಟ್ಟಾಗ ಮಾತ್ರ ಬೈಯಿಂಗ್, ಆ ಬೈಯಿಂಗ್ ಅನ್ನ ಆದ್ಮೇಲೆ ಸರಿಯಾದ ಪ್ರಾಫಿಟ್ ಟಾರ್ಗೆಟ್ ಅಚೀವ್ ಆಗೇ ಆಗುತ್ತೆ. ಇದೆಲ್ಲನೂ ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಯಾರು ನಮ್ಮ ವಾಚ್ ಅನ್ನ ಮಾಡ್ತಾ ಇದ್ದೀರಾ ಪ್ರತಿಯೊಬ್ಬರು ಕೂಡ ನೋಡ್ತಾ ಇದ್ದೀರಾ. ಮತ್ತೆ ಇನ್ನು ಹೆಚ್ಚಿನದಾಗಿ ಹೇಳ್ಬೇಕು ಅನ್ನೋದಾದ್ರೆ, ಏನು ಮಾಧ್ಯಮಗಳಲ್ಲಿ ವಿಷಯಗಳು ನಡೀತಾ ಇದೆ, ವ್ಯಂಗ್ಯವಾಗಿ ಚರ್ಚೆಗಳು ನಡೀತಾ ಇದೆ. ಈ ಚರ್ಚೆಗಳನ್ನ ನೋಡಿದ್ರೆ ವ್ಯಂಗ್ಯವಾಗಿ ಕಾಣಿಸೋದು. ಯಾಕಂದ್ರೆ ತಾವೆಲ್ಲರೂ ನೋಡಿದಿರಾ, ಏನಕ್ಕೆ ಬ್ರೋಕರೇಜ್ ಚಾರ್ಜಸ್ ಅನ್ನ ಅಧಿಕವಾಗಿ ಮಾಡ್ತಾರೆ, ಏನಕ್ಕೆ ಕನ್ಸಲ್ಟೇಷನ್ ಚಾರ್ಜಸ್ ಅನ್ನ ಅಧಿಕವಾಗಿ ಮಾಡ್ತಾರೆ, ಏನು ಬೇಸಿಕ್ ಕ್ಲಾಸಸ್ಗಳಿಗೆ ಅಧಿಕವಾಗಿ ಚಾರ್ಜ್ ಮಾಡ್ತಾರೆ. ಇದೆಲ್ಲಕ್ಕೂ ಕೂಡ ವ್ಯಂಗ್ಯವಾಗಿ ಅವರು ತಮ್ಮ ಸಮರ್ಥನೆಗಳನ್ನ ಮಾಡ್ಕೊಳ್ತಾ ಇರೋದನ್ನ ತಾವೆಲ್ಲ ನೋಡ್ತಾ ಇದ್ರ. ಏನಕ್ಕೆ ಕನ್ಸಲ್ಟೇಷನ್ ಚಾರ್ಜಸ್ ಅನ್ನ ಕೊಡಬೇಕು ಅನ್ನೋದಾದ್ರೆ, ನೋಡಿ, ಅಮೆರಿಕದಲ್ಲಿ ವಾರೆನ್ ಬಫೆಟ್ ಇದ್ರೆ ಇಂಡಿಯಾದಲ್ಲಿ ನಾವೇ ಅವರ ನೆಕ್ಸ್ಟ್ ಬರೋದು, ನಾವೇ ವಾರೆನ್ ಬಫೆಟ್, ಅವರ ಫೋಟೋ ಆದ್ಮೇಲೆ ನಮ್ಮ ಫೋಟೋನೇ ನೆಕ್ಸ್ಟ್ ಬರೋದು ಅಂತ ಹೇಳ್ತಾರೆ. ಅದು ಕೇವಲ ಫೋಟೋ, ಅವರ ಫೋಟೋ ಆದ್ಮೇಲೆ ಇವ್ರ ಫೋಟೋ ಬರೋದು ಬೇರೆ ಎಲ್ಲೂ ಅಲ್ಲ, ಕೇವಲ ಅವರೇ ಗೂಡಗಳಲ್ಲಿ ಮಾತ್ರ. ಯಾಕಂದ್ರೆ ಪ್ರತಿಯೊಬ್ಬರು ಕೂಡ ಅವರದೇ ಆದಂತ ಅನಾಲಿಸಿಸ್ ಅನ್ನ, ಅಕ್ಯುರಸಿಯನ್ನ ಹೊಂದಿರ್ತಾರೆ. ತಮಗೆ ಪ್ರತಿಯೊಬ್ಬರಿಗೂ ಕೂಡ ಹೇಳ್ತೀವಿ, ಕನ್ಸಲ್ಟೇಷನ್ ಚಾರ್ಜಸ್ ಗಳನ್ನ ಮತ್ತೆ ಬ್ರೋಕರೇಜ್ ಗಳನ್ನ, ಮತ್ತೆ ನೀವು ಬೇಸಿಕ್ ಕ್ಲಾಸಸ್ ಗಳಿಗೆ ಅಧಿಕವಾಗಿ ಹಣವನ್ನ ಸುರಿತಾ ಹೋದ್ರೆ ಕನ್ಸಲ್ಟೇಷನ್ಗೆ 2,500, ಅಕೌಂಟ್ ಓಪನಿಂಗ್ 1,500, ಮತ್ತೆ ಬೇಸಿಕ್ ಆಗಿ ಮಾರ್ಕೆಟ್ ಬಗ್ಗೆ ತಿಳ್ಕೊಳ್ಳೋಕೆ 10,000 ಅಂತ ನೀವು ಇದೆಲ್ಲ ಸೇರಿಸಿ 15,000 ರೂಪಾಯಿಗಳನ್ನ ನೀವು ಸ್ಪೆಂಡ್ ಮಾಡಿದ್ರೆ ತಾವು ಇನ್ವೆಸ್ಟ್ ಮಾಡೋ 1 ಲಕ್ಷಕ್ಕೆ 15% ಆಗಿ ಚಾರ್ಜಸ್ ಹೋಗ್ಬಿಡುತ್ತೆ. ತಮಗೆ ಯಾವುದೇ ರೀತಿಯಾದ ರಿಟರ್ನ್ ಸಿಗೋದಿಲ್ಲ. ಮತ್ತೆ ಎಲ್ಲರೂ ಕಾತುರದಂತ ಕಾಯ್ತಿರುವ ಇಂದಿನ ರೆಕಮೆಂಡೇಶನ್ಸ್ ಅನ್ನ ತಿಳಿಸ್ತಾ ಇದೀವಿ. ನಿಫ್ಟಿ ಫ್ಯೂಚರ್ಸ್ ಇವತ್ತು 5,766 ಮತ್ತೆ 70 ಅಬೌವ್ ಹೋದ್ರೆ ಬೈ ಅನ್ನ ಮಾಡ್ಕೊಳ್ಳಿ. 5,794 ಮೊದಲನೇ ಟಾರ್ಗೆಟ್, 5,832 ಸೆಕೆಂಡ್ ಟಾರ್ಗೆಟ್ ಆಗಿ ಬರುತ್ತೆ. ತಮಗೆ ಇದಕ್ಕೆ ಸ್ಟಾಪ್ ಲಾಸ್ 5,732 ಅನ್ನ ನೀಡ್ತಾ ಇದ್ದೀನಿ. 5,732 ಬಿಲೋ ಬಂದ್ರೆ ತಾವು ಸೆಲ್ ಅನ್ನ ಮಾಡ್ಕೊಳ್ಳಿ. 5,705 ಮೊದಲನೇ ಟಾರ್ಗೆಟ್, 5,671 ಸೆಕೆಂಡ್ ಟಾರ್ಗೆಟ್ ಆಗಿ ನೀಡ್ತಾ ಇದ್ದೀನಿ. ಅದಕ್ಕೆ ಸ್ಟಾಪ್ ಲಾಸ್ 5,766. ಆಟೋ ಸೇಲ್ಸ್ ನ ಫಿಗರ್ಸ್ ಬಂದಿದ್ದು ಸೆಪ್ಟೆಂಬರ್. ಆಟೋ ಸೇಲ್ಸ್ ನ ಫಿಗರ್ಸ್ ಅಲ್ಲಿ ಅಶೋಕ್ ಲೈಲ್ಯಾಂಡ್ ನ ಕಂಪನಿಯ ಸೇಲ್ಸ್ ತುಂಬಾ ಉತ್ತಮವಾಗಿ ಮೂಡಿ ಬಂದಿದೆ. ಮಾರುತಿ ಮತ್ತೆ ಹೀರೋ ಮೋಟಾರ್ಸ್ ನ ಸೇಲ್ಸ್ ಡೌನ್ ಆಗಿದೆ ಅಂತ ಹೇಳ್ತಾ ಎಲ್ಲ ಮಾಹಿತಿಗಳನ್ನ ತಮಗೆ ಮನಿ ಮಂತ್ರ ಕಾರ್ಯಕ್ರಮದಲ್ಲಿ ನೀಡ್ತಾ ಇದ್ವಿ. ಮತ್ತೆ ಹೆಚ್ಚಿನ ಅಡ್ವೈಸಸ್ ಗಳನ್ನ ಪಡೆದುಕೊಳ್ಳೋದಕ್ಕೆ ಕಾರ್ಯಕ್ರಮದ ಸಮಯ ತುಂಬಾನೇ ಅಲ್ಪವಾಗಿರೋದ್ರಿಂದ ಮಾರ್ಕೆಟ್ ನ ಪ್ರತಿಯೊಂದು ವಿಷಯಗಳನ್ನ ತಮಗೆ ತಿಳಿಸ್ಕೊಡಲಾಗ್ತಾ ಇಲ್ಲ. ಹೆಚ್ಚಿನ ಅಡ್ವೈಸಸ್ ಗಳಿಗೆ ತಾವು ಈ ಮೊಬೈಲ್ ನಂಬರ್ಗೆ ಕರೆಯನ್ನ ಮಾಡಬಹುದು ಅಂತ ತಿಳಿಸ್ತಾ ಇದ್ದೀನಿ. ಮೊಬೈಲ್ ನಂಬರ್ಸ್ 9535350350, 9591679679. ಮತ್ತೆ ತಾವು ಇಮೇಲ್ ಅನ್ನ ಮಾಡಬಹುದು customercare@2mbrokers.com. ನಮ್ಮ ಪರ್ಫಾರ್ಮೆನ್ಸ್ ಚೆಕ್ ಮಾಡೋದಕ್ಕೆ ತಾವು ಲಾಗಿನ್ ಮಾಡಬಹುದು www.2mbrokers.com ಅಂತ. ಟೆಕ್ನಿಕಲ್ ಟ್ರೇಡಿಂಗ್ ಅಂದ್ರೆ ಕನ್ಫರ್ಮ್ ಟ್ರೇಡ್, ಟೆಕ್ನಿಕಲ್ ಅಡ್ವೈಸಸ್ ಅನ್ನ ಪಡೆದುಕೊಳ್ಳೋದಕ್ಕೆ ತಾವು ಕರೆಯನ್ನ ಮಾಡಿ ಟೆಕ್ನಿಕಲ್ ಟ್ರೇಡಿಂಗ್ ಇಂದ ಟ್ರೇಡ್ ಮಾಡಿ ಶಾರ್ಟ್ ಟರ್ಮ್ ಅಲ್ಲಿ ಉತ್ತಮವಾಗಿ ಮನಿಯನ್ನ ಮಾಡ್ತೀರಾ. ನಾವೇನು ಶೇರ್ ಮಾರ್ಕೆಟ್ ನಲ್ಲಿ ಕ್ಯಾಶ್ ಅಲ್ಲಿ ಮತ್ತೆ ಶೇರ್ಸ್ ನಲ್ಲಿ ರೆಕಮೆಂಡೇಶನ್ಸ್ ಗಳನ್ನ ನೀಡ್ತಾ ಇದೀವಿ, ಅದರಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿ ಪ್ರತಿಯೊಬ್ಬರು ಕೂಡ ಬ್ಯಾಂಕಿನ ಇಂಟ್ರೆಸ್ಟ್ ಗಿಂತ, ರಿಯಲ್ ಎಸ್ಟೇಟ್ ನಲ್ಲಿ ಗ್ರೋತ್ ಗಿಂತ ಉತ್ತಮವಾದ ಅಧಿಕವಾದ ಪ್ರಾಫಿಟ್ ಅನ್ನ ಖಂಡಿತವಾಗ್ಲೂ ಗಳಿಸ್ತೀರಾ ಅಂತ ಹೇಳ್ತಾ ಇಂದಿನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ಸರ್ವರಿಗೂ ಇವತ್ತು ಪ್ರಾಫಿಟ್ ದಿನ ಅಂತ ಹೇಳ್ತಾ ಸರ್ವರಿಗೂ ವಂದನೆಗಳು.